ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 109ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ಈ ವಾರದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಭಾರ್ಗವ್ ಆಫ್ಟರ್ ಯುಐ ಸಿನಿಮಾ ಆದಮೇಲೆ ಉಪೇಂದ್ರ ಸರ್ ಅವರ ನೆಕ್ಸ್ಟ್ ಸಿನಿಮಾದ ಅಫಿಷಿಯಲಿ ಅಪ್ಡೇಟ್ಸ್ ಒಂದೊಂದೇ ಬರ್ತಾ ಇದಾವೆ. ನಾಗಣ್ಣ ಅವರ ಆಕ್ಷನ್ ಕಟ್ ಅಲ್ಲಿ ಭಾರ್ಗವ ಎನ್ನುವ ಒಂದು ಹೊಸ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಉಪೇಂದ್ರ ಸರ್ ಅವರು. ಸಿನಿಮಾದ ನಾಯಕನ ಪಾತ್ರದಲ್ಲಿ ನಮ್ಮ ಉಪ್ಪಿ ಅವರು ಕಾಣಿಸ್ಕೊಂತಿದ್ರೆ, ನಾಯಕಿಯ ಪಾತ್ರದಲ್ಲಿ ಇಬ್ಬನಿ ತಬ್ಬಿದ ಇಲಿಯಲ್ಲಿ ಸಿನಿಮಾದ ಹೀರೋಯಿನ್ ಪಾತ್ರದಲ್ಲಿ ನಟಿಸಿರುವಂತಹ ಅಂಕಿತಾ ಮೇಡಮ್ ಅವರು ಸೆಲೆಕ್ಟ್ ಆಗಿದ್ದಾರೆ. ರೀಸೆಂಟ್ಲಿ ಸಿನಿಮಾದ ಪೂಜೆ ಸಹ ನಡೆದಿದೆ ಅಂಡ್ ಶೂಟ್ ಇದೇ ತಿಂಗಳಲ್ಲಿ ಶುರು ಆಗ್ತಾ ಇದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಈ ಸಿನಿಮಾದ ಮೇಲೆ ನಿಮ್ಗೆ ಎಷ್ಟು ಮಾತ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ಎಕ್ಕ ಸಿನಿಮಾದಿಂದ 2ನೇ ಸಿಂಗಲ್ ರಿಲೀಸ್ ಮಾಡಿದ್ದಾರೆ. ಟೈಟಲ್ಡ್ ವಾಸ್ ಬ್ಯಾಂಗಲ್ ಬಂಗಾರಿ ಅಂತ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಹೊಡೆದು ಅಂಡ್ ಇಟ್ಸ್ ವೈಬಿಂಗ್ ಗೈಸ್, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಸಾಂಗ್ನ ಲೂಪಲ್ಲಿ ಕೇಳಿಸ್ಕೊತಾ ಇದ್ರೆ ವೈಬ್ ಮಾಡೋಕ್ಕೆ ಒಂದು ಒಳ್ಳೆ ಸಾಂಗ್ನ ಕೊಟ್ಟಿದ್ದಾರೆ. ಚರಣ್ ರಾಜ್ ಅವರ ಮ್ಯೂಸಿಕ್ ಮಸ್ತ್ ಇದೆ ಆ್ಯಂಡ್ ಇನ್ನು ಆಂಟೋನಿ ದಾಸ್ ಅವರ ಧ್ವನಿಯಿಂದ ಈ ಸಾಂಗು ಇನ್ನಷ್ಟು ವೈಬ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಏನಾದರೂ ಈ ಸಾಂಗ್ನ ಕೇಳಿಸ್ಕೊಂಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಕಾಂತಾರ ಚಾಪ್ಟರ್ 1. ಈ ಕಾಂತಾರ ಎನ್ನುವ ಒಂದು ಸಿನಿಮಾ ಶುರು ಆದಾಗ ಚಿಕ್ಕ ಬಜೆಟ್ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಲೋ ಅಲ್ಲಿತ್ತು. ಒನ್ಸ್ ಈ ಸಿನಿಮಾ ರಿಲೀಸ್ ಆದಮೇಲೆ ಪ್ರತಿಯೊಬ್ಬರು ಈ ಸಿನಿಮಾನ ಮೆರೆಸಿದ್ರು ಆ್ಯಂಡ್ ಪ್ರತಿಯೊಂದು ಜಾಗದಲ್ಲೂ ಸಹ ಜನ ಇಷ್ಟಪಟ್ಟರು. ಸೊ ಒಂದು ಬಸ್ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಕಾಂತಾರ ಚಾಪ್ಟರ್ 2 ಸಿನಿಮಾಗೆ ಪ್ರೀಕ್ವೆಲ್ ಆಗಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದ್ರೆ ಇದು ಇಲ್ಲಿಗೆ ನಿಲ್ಲಲ್ಲ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಇದನ್ನ ಒಂದು ಫ್ರಾಂಚೈಸಿ ರೀತಿ ಮತ್ತೆ ಭಾಗ 3 ಸಹ ಮಾಡುವ ಸಾಧ್ಯತೆಗಳು ಇದೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಸದ್ಯಕ್ಕಂತೂ ಮಾಹಿತಿಗಳು ಇಲ್ಲದೆ ಇರ್ಬೋದು, ಬಟ್ ಜಸ್ಟ್ ಬಸ್ ಅಷ್ಟೇ. ಇಫ್ ಏನಾದರೂ ಕಾಂತಾರ ಚಾಪ್ಟರ್ 3 ಬರುವ ಸಾಧ್ಯತೆಗಳು ಇದ್ರೆ ನಮಗೆ ಅಕ್ಟೋಬರ್ 2ನೇ ತಾರೀಕು ಖಂಡಿತ ಗೊತ್ತಾಗುತ್ತೆ ಅಂತ ಹೇಳ್ತಾ, ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಸದ್ಯಕ್ಕೆ ಸಿನಿಮಾದ ವರ್ಕ್ಸು ಒಂದು ಸ್ವಿಂಗ್ ಅಲ್ಲಿ ನಡೀತಾ ಇದಾವೆ ಆ್ಯಂಡ್ ಆದಷ್ಟು ಬೇಗ ಸಿನಿಮಾದ ಟೀಸರ್ ಟ್ರೈಲರ್ ಬರಲಿ ಅಂತ ಕೋರ್ಕೊಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ ಎಡಗೈಯೇ ಅಪಘಾತಕ್ಕೆ ಕಾರಣ. ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ, ಆಕ್ಟೆಡ್ ಬೈ ದಿಗಂತ್ ಇನ್ ಎ ಲೀಡ್ ರೋಲ್. ಟ್ರೈಲರ್ ನೋಡಿದ್ರೆ ಒಂದು ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನಿಸ್ತಾ ಇದೆ. ಸಿನಿಮಾದ ಸೆನ್ಸರ್ ಮುಗಿದಿದೆ, UI ಸರ್ಟಿಫಿಕೇಟ್ ನ ಪಡ್ಕೊಂಡಿದೆ ಸಿನಿಮಾ ಬಂದ್ಬಿಟ್ಟು ಅಂಡ್ ಇದೇ ಜೂನ್ 13ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಅಂಡ್ ಪ್ರತಿಯೊಬ್ರು ಹೋಗಿ ಈ ಸಿನಿಮಾನ ನೋಡಿ ಅಂತ ಹೇಳ್ತಾ, ಓಜಿ ರೀಸೆಂಟ್ ಡೇಸ್ ಅಲ್ಲಿ ಪವನ್ ಕಲ್ಯಾಣ್ ಸರ್ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗ್ತಾ ಇದ್ರೆ ಇನ್ನಷ್ಟು ಜನರು ಬಂದ್ಬಿಟ್ಟು ಪರವಾಗಿಲ್ಲ, ಹೋಪ್ಸ್ನ ಕಳ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಬಿಕಾಸ್ ಮತ್ತೊಂದು ಸಿನಿಮಾ ಲೋಡ್ ಆಗ್ತಾ ಇದೆ ಅಂತ ಖುಷಿಯಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡ್ಕೊತಾ ಇದ್ದಾರೆ. ಸೊ ದುಃಖ ಪಡೋಕ್ಕೆ ಕಾರಣ ಬಂದ್ಬಿಟ್ಟು ಹರಿಹರ ವೀರಮಲ್ಲು ಸಿನಿಮಾ ಸಾಕಷ್ಟು ಬಾರಿ ಪೋಸ್ಟ್ಪೋನ್ ಆಗ್ತಾ ಇತ್ತು. ಸೊ ಈ ತಿಂಗಳು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಮೂವಿ ಮೇಕರ್ಸು ಅನೌನ್ಸ್ಮೆಂಟ್ ಮಾಡಿದ್ರು, ಬಟ್ ಸಿನಿಮಾ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಸೊ ಇನ್ನು ಯಾವ ರೀಸನ್ಗೆ ಪೋಸ್ಟ್ಪೋನ್ ಆಗಿದೆ ಅಥವಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇಲ್ಲದೆ ಇದ್ರೂ ಸಹ ಓಜಿ ಸುಜಿತ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವ ದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಆಗಿರುವಂತಹ ಓಜಿ ಸಿನಿಮಾದ ಶೂಟು ವ್ರ್ಯಾಪ್ ಆಗಿದೆ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸು ಫುಲ್ ಸ್ವಿಂಗಲ್ಲಿ ನಡೀತಾ ಇದೆ. ಸೊ ಸೆಪ್ಟೆಂಬರ್ 25ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತೀವಿ ಅಂತ ರೀಸೆಂಟ್ಲಿ ಒಂದು ಪೋಸ್ಟರ್ ಮುಖಾಂತರ ಮೂವಿ ಮೇಕರ್ಸು ಅಫಿಷಿಯಲಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಎಕ್ಸ್ಪೆಕ್ಟೇಷನ್ಸು ಪೀಕ್ಸ್ಗೆ ಕರ್ಕೊಂತ ಹೋಗ್ತಾ ಇದ್ದಾರೆ. ಹರಿಹರ ವೀರಮಲ್ಲು ಸ್ವಲ್ಪ ಡಿಸಪಾಯಿಂಟ್ ಆಗ್ತಾ ಇದೆ ಅಭಿಮಾನಿಗಳಿಗೆ. ಇಟ್ಸ್ ಓಕೆ ಗೈಸ್, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಆ್ಯಂಡ್ ಆದಷ್ಟು ಬೇಗ ಹರಿಹರ ವೀರಮಲ್ಲು ಫಸ್ಟ್ ಬರುತ್ತೆ, ನೆಕ್ಸ್ಟ್ ಬರೋದೆ ನಮ್ಮ ಓಜಿ ಸಿನಿಮಾ. ಬಟ್ ಆಸ್ ಆಫ್ ನಾವು ಬಸ್ ಇರೋದು ಬಂದ್ಬಿಟ್ಟು ಹರಿಹರ ವೀರಮಲ್ಲುಗಿಂತ ಓಜಿ ಸಿನಿಮಾಗೆ ಅಂತಾನೆ ಹೇಳ್ತೀನಿ. ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ, ಪ್ರಭಾಸ್ ಸರ್ ಅವರ ಹಾರರ್ ಥ್ರಿಲ್ಲರ್ ಸಿನಿಮಾ ಆಗಿರುವಂತಹ ರಾಜಸಾಬ್ ಸಿನಿಮಾದ ಟೀಸರ್ ರಿಲೀಸಿಂಗ್ ಡೇಟ್ನ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಜೂನ್ 16ನೇ ತಾರೀಕು ಸಿನಿಮಾದ ಟೀಸರ್ನ ರಿಲೀಸ್ ಮಾಡ್ತಿದ್ದೀವಿ ಅಂತ ಒಂದು ಪೋಸ್ಟರ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಆ ಪೋಸ್ಟರ್ನ ಅಭಿಮಾನಿಗಳು ನೋಡಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿರೋದು ಸಹ ನಿಜಾನೇ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಮಿಕ್ಸ್ಡ್ ಟಾಕ್ಸ್ನ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಐ ಮೀನ್ ಇಟ್ಸ್ ಫೋಟೋ ಕ್ವಾಲಿಟಿ ಲೆಸ್ಸು, ಪೂರ್ ಡಿಸೈನು, ನಮ್ಮ ಡಾರ್ಲಿಂಗ್ ಕಟೌಟ್ನ ಸರಿಯಾಗಿ ತೋರಿಸಿರೋ ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ರ್ಯಾಶ್ ಕಮೆಂಟ್ಸ್ನ ಮಾಡಿರೋದನ್ನ ನಾನು ಸಹ ಗಮನಿಸ್ತಾ ಇದ್ದೆ. ಸಿನಿಮಾದ ಶೂಟಿಂಗ್ ಸ್ಟಿಲ್ ನಾವು ನಡೀತಾನೆ ಇದೆ. ಟಾಕಿ ಪೋರ್ಷನ್ ಆಲ್ಮೋಸ್ಟ್ ಕಂಪ್ಲೀಟೆಡ್ ಸ್ಟೇಜ್ ಅಲ್ಲಿ ಇದೆ ಅಂತ ಮಾಹಿತಿಗಳು ಬರ್ತಾ ಇದ್ರು ಸಹ ಜೂನ್ 16ನೇ ತಾರೀಕು ಸಿನಿಮಾದ ಟೀಸರ್ನ ರಿಲೀಸ್ ಮಾಡ್ತಿದ್ದೀವಿ ಅಂತ ಅಫಿಷಿಯಲಿ ಮೂವಿ ಮೇಕರ್ಸ್ ಒಂದು ಪೋಸ್ಟರ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಪೋಸ್ಟರ್ನ ನೀವು ನೋಡೇ ಇರ್ತೀರ ಅಂತ ಅನ್ಕೊಂಡಿರ್ತೀನಿ ಅಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ, SSMB 29 ಜೂನ್ 10ನೇ ತಾರೀಕಿಂದ ನೆಕ್ಸ್ಟ್ ಶೆಡ್ಯೂಲ್ ಶೂಟಿಂಗ್ ಶುರು ಆಗ್ತಾ ಇದೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಬಾಲಯ್ಯ ಬೋಯಪಾಟಿ ಕಾಂಬಿನೇಷನ್ ಅಲ್ಲಿ ಅಖಂಡ 2 ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಅಲ್ಲಿ ಬಾಲಯ್ಯ ಲುಕ್ಸ್ ಮಾತ್ರ ಕ್ರೇಜಿ ಆಗಿದ್ರೆ, ಬಿಲ್ಡಪ್
ಆಕ್ಷನ್ ಸೀನ್ಸ್ ಜಾಸ್ತಿ ಆಗಿದೆ ಅಂತ ಸಿಕ್ಕಾಪಟ್ಟೆ ಟ್ರೋಲ್ಸ್ ಸಹ ಆಗ್ತಾ ಇದೆ. ಟು ಬಿ ಹಾನೆಸ್ಟ್, ನಾವು ಲಾಜಿಕ್ಸ್ ಏನಾದರೂ ಹುಡ್ತಾ ಹೋದ್ರೆ ಟೀಸರ್ ಅಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗ್ಬೋದು. ಬಟ್ ಲಾಜಿಕ್ ಲೆಸ್ ಆಗಿ ನಾವು ಬಾಲಯ್ಯನ ಏನಾದರೂ ಸೆಲೆಬ್ರೇಷನ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಒನ್ ಆಫ್ ದ ಮಸ್ಟ್ ಟೀಸರ್ ಅಂತಾನೆ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಜನ ಅಕ್ಸೆಪ್ಟೆನ್ಸಿ ಸಹ ಮಾಡ್ಕೊಂತಿದ್ದಾರೆ. ಈ ರೀತಿಯ ಸೀನ್ಸ್ ಇದ್ರೆ ಮಾತ್ರ ನಮ್ಮ ಬಾಲಯ್ಯನ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಆಗುತ್ತೆ ಅಂತ ಒಂದು ವರ್ಗದ ಜನ ಮಾತಾಡ್ಕೊಂತಿದ್ರೆ, ಇನ್ನಷ್ಟು ಜನ ಇದೇನು ಗುರು ಇದು, ಒಂದು ಲಾಜಿಕ್ ಇಲ್ಲ ಅಂತ ಮಾತಾಡ್ಕೊಂತಿದ್ದಾರೆ. ಬಟ್ ಇಟ್ಸ್ ಓಕೆ, ಬಾಲಯ್ಯನ ನಾವು ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಬೇಕು ಅಂದ್ರೆ ಈ ರೀತಿಯ ಮಾಸ್ ಸೀನ್ಸ್ ಇದ್ರೆ ಮಾತ್ರನೇ ಅದಕ್ಕೆ ಸೂಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ, ಸೂರ್ಯ 46 ಆಫ್ಟರ್ ರೆಟ್ರೋ ಸಕ್ಸಸ್ ತೆಲುಗು ಪ್ರೊಡ್ಯೂಸರ್ ಆಗಿರುವಂತಹ ನಾಗವಂಶಿ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಾಯಕನ ಪಾತ್ರದಲ್ಲಿ ನಮ್ಮ ಸೂರ್ಯ ಸರ್ ಅವರು ಕಾಣಿಸ್ಕೊಂತಿದ್ರೆ, ನಾಯಕಿಯ ಪಾತ್ರದಲ್ಲಿ ಬಂದ್ಬಿಟ್ಟು ಅಮಿತಾ ಬಾಯ್ಜಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಡೈರೆಕ್ಟೆಡ್ ಬೈ ವೆಂಕಿ ಅಲ್ಲೂರಿ. ಸೆರೆಮನ ಪೂಜೆ ಸಹ ರೀಸೆಂಟ್ಲಿ ನಡೆದಿದೆ. ಅಂಡ್ ಆಫ್ಟರ್ ದಿಸ್ ಮೂವಿ ವಿಟ್ರಿಮಾರನ್ ಸರ್ ಅವರ ಜೊತೆ ವಾಡಿವಾಸಲ್ ಸಿನಿಮಾದ ಶೂಟು ಶುರು ಆಗ್ತಾ ಇದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಜನನಾಯಕನ್ ಎಚ್ ವಿನೋದ್ ಅವರ ಡೈರೆಕ್ಷನ್ ಅಲ್ಲಿ ತಲಪತಿ ವಿಜಯ್ ಕೆರಿಯರ್ ಲಾಸ್ಟ್ ಸಿನಿಮಾ ಆಗಿರುವಂತಹ ಜನನಾಯಕನ್ ಸಿನಿಮಾದ ಶೂಟಿಂಗು ಕಂಪ್ಲೀಟ್ಲಿ ವ್ರಾಪ್ ಆಗಿದೆ. ರೀಸೆಂಟ್ಲಿ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಜೂನ್ 22ನೇ ತಾರೀಕು ಸಮಥಿಂಗ್ ಈಸ್ ಲೋಡಿಂಗ್. ಅದು ಟೀಸರ್ ಟ್ರೈಲರ್ ಅಥವಾ ಸಾಂಗ್ ಏನು ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ಮಾಹಿತಿಗಳು ಸಿಗಬಹುದು. ಬಟ್ ಸದ್ಯಕ್ಕೆ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ವ್ರಾಪ್ ಆಗಿದೆ. ಅಟ್ ದ ಸೇಮ್ ಟೈಮ್ ನಮ್ಮ ಹೆಮ್ಮೆಯ ಕರ್ನಾಟಕದ ಕೆವಿಎನ್ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾಗೆ ಹಣ ಹಾಕ್ತಾ ಇದ್ದಾರೆ. ಅಂಡ್ ಸಿನಿಮಾದ ಪ್ರಮೋಷನ್ ಸಹ ಆದಷ್ಟು ಬೇಗ ಶುರು ಮಾಡ್ಕೊಂತಾರೆ ಅಂತ ನನ್ನ ಅನಿಸಿಕೆ. ಲಾಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದ್ರೆ, ಲೋಕೇಶ್ ಕನಕರಾಜ್ ಸರ್ ಅವರ ಕೂಲಿ ಸಿನಿಮಾ ರಿಲೀಸ್ ಆದ ಮೇಲೆ ಅವರ ನೆಕ್ಸ್ಟ್ ಸಿನಿಮಾ ಕೈದಿ 2 ಆಗಿರುತ್ತೆ. ಅಂಡ್ ಆಫ್ಟರ್ ಕೈದಿ 2 ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ ಜೊತೆ ಸೈನ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದು ಯಾರು ಅಲ್ಲ, ಬಾಲಿವುಡ್ ಇಂದ ಅಮೀರ್ ಖಾನ್ ಸರ್ ಅವ್ರ ಜೊತೆ ಒಂದು ಸಿನಿಮಾನ ಲಾಕ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಅಂಡ್ ಇದನ್ನ ಆಫಿಷಿಯಲಿ ಅಮೀರ್ ಖಾನ್ ಸರ್ ಅವರೇ ಮಾತಾಡಿದ್ದಾರೆ. And there's also chat about you signing another film. Thank you. You and Lokesh Kanakaraj. हाँ, Lokesh and I are doing a Yeah. film together. Oh my God. Yeah, but ये film अगले साल बनेगी. He's right now I think going to shoot for Kaidi. Yeah. Yeah. So next year, second half, around August, September, we're going to start. I can't wait. Also, it's great to know that while you're in one film, it's very rare, guys, that Amir's talking about another. 2026 ಸೆಪ್ಟೆಂಬರ್ ಇಂದ ಸಿನಿಮಾದ ಶೂಟಿಂಗ್ ಶುರು ಮಾಡಬಹುದು ಅಂತ ಮಾಹಿತಿಗಳು ಸಿಗ್ತಾ ಇದಾವೆ. ಅಟ್ ದ ಸೇಮ್ ಟೈಮ್ ಅಮೀರ್ ಖಾನ್ ಸರ್ ಅವರು ಸಹ ಕನ್ಫರ್ಮ್ ಕೊಟ್ಟಿದ್ದಾರೆ. ಲೋಕಿ ಡೈರೆಕ್ಷನ್ ಅಲ್ಲಿ ಹೊಂಬಾಲೆ ವಿತ್ ಪ್ರಭಾಸ್ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಬರುವ ಸಾಧ್ಯತೆಗಳು ಇದೆ ಅಂತ ಒಂದು ಬಜ್ ಇತ್ತು. ಬಟ್ ಅದು ಸ್ಟಿಲ್ ನಾವು ಕನ್ಫರ್ಮೇಷನ್ಸ್ ಆಗಿಲ್ಲ. ಮೇ ಬಿ ಫ್ಯೂಚರ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಪ್ರತಿಯೊಂದು ಅಪ್ಡೇಟ್ ಅಂತ ಹೇಳ್ತಾ ಇಡೋಣ. ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.